ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಇವತ್ತಿನ ದಿವಸವೂ ಕೂಡ ಮಗದೊಮ್ಮೆ ಕರ್ತನ ಸನ್ನಿಧಾನದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕರ್ತನ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಓಕೆ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸವೂ ಕೂಡ ಕರ್ತನ ಸನ್ನಿಧಾನ ನಾವು ಸೇರಿ ಬಂದಿದ್ದೇವೆ. ಆ ಸೇರಿ ಬರುವಂತೆ ಕೊಟ್ಟಂತಹ ದೇವರ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಕರ್ತನು ಪಂಚಶತಮದ ದಿನ ನಮಗೆ ಕರ್ತನು ವಿಶೇಷವಾದ ಒಂದು ಆತ್ಮಿಕ ಅನುಭವ ಮತ್ತು ಪರಿಶುದ್ಧಾತ್ಮನ ಅನುಭವವನ್ನು ಕೊಟ್ಟಿದ್ದಾನೆ ಎನ್ನುವುದನ್ನು ನಾನು ನಂಬುತ್ತೇನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ನಿನ್ನೆ ದಿವಸ ನಾವು ಪವಿತ್ರಾತ್ಮನ ವಿಚಾರ, ಪರಿಶುದ್ಧಾತ್ಮನ ವಿಚಾರವಾಗಿ ನಾವು ಧ್ಯಾನ ಮಾಡಿದ ಆತನು ನಮಗೆ ಬೋಧಕನಾಗಿದ್ದಾನೆ. ಆತನು ನಮಗೆ ಆತನ ದೇವರ ಪ್ರಸನ್ನತೆಯನ್ನ ಅನುಭವವನ್ನು ಕೊಡುವ ಆತನಾಗಿದ್ದಾನೆ. ಆತನು ನಮಗೆ ಮಾರ್ಗದರ್ಶನವನ್ನು ಕೊಡುವ ಆತನಾಗಿದ್ದಾನೆ. ಆತನು ನಮ್ಮನ್ನ ನಡೆಸುವ ಆತನಾಗಿದ್ದಾನೆ ಎಂದು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಇವತ್ತಿನ ದಿವಸದ ಈ ಮುಂಜಾವಿನ ಪ್ರಾರ್ಥನೆಯನ್ನ ನಾವು ನಡೆಸುವವರಾಗೋಣ. ನಾವು ನೇರವಾಗಿ ನಮ್ಮ ವಿಷಯಕ್ಕೆ ಹೋಗೋಣ. ನಾವು ಯಾವ ವಿಷಯದ ಬಗ್ಗೆ, ನಾವು ಸಬ್ಜೆಕ್ಟ್ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ? ತಿರುಗಿ ಹೋಗುವುದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕಳೆದ ಸಾರಿ ನಾವು ಧ್ಯಾನ ಮಾಡಿದಂತ ವಿಚಾರ ಹಿಜ್ಕೀಯನ ಜೀವಿತ ಎಂದು ನಾವು ನೋಡ್ತಾ ಇದ್ದೇವೆ. ಹಿಜ್ಕೀಯನ ಜೀವಿತದಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನ ಆತನ ಎದುರಿಸ್ತಾನೆ. ಏನಂತಂದ್ರೆ ಅದನ್ನು ಮರಣವನ್ನು ನೋಡ್ತಾನೆ. ಕೆಲವು ಸೆಕೆಂಡ್ಗಳ ಕಾಲ, ನಿಮಿಷಗಳ ಕಾಲ ಮರಣವನ್ನು ಎದುರಿಸುವಂತ ಒಂದು ಒಂದು ಸಂದರ್ಭ ಆತನಲ್ಲಿ ಒದಗುತ್ತೆ. ಆತನಿಗೆ ಒಂದು ರೋಗ ಇದ್ದದರ ನಿಮಿತ್ತವಾಗಿ ನಿನ್ನ ಮನೆಯನ್ನು ನೀನು ವ್ಯವಸ್ಥೆ ಮಾಡು, ನೀನು ಸಾಯಲಿಕ್ಕಿದ್ದಿಂದ ಅನ್ಕೊಂಡು ಯೆಶಾಯ ಪ್ರವಾದಿ ಹೇಳಿ, ಅದೇನೇನು ಹೇಳಿ ಪ್ರವಾದನೆ ಹೇಳಿ ಮಧ್ಯ ಪ್ರಕಾರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿ, ಹಿಜ್ಕೀಯನ ಕಣ್ಣೀರಿನ ಪ್ರಾರ್ಥನೆ, ವಿಶೇಷವಾಗಿ ಕಣ್ಣೀರಿನ ಪ್ರಾರ್ಥನೆ. ಇವತ್ತಿನ ದಿವಸ ನಾವು ನಮ್ಮ ತಪ್ಪುಗಳಿಗೆ, ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡಬೇಕಾಗಿರೋದು ಯಾವುದರ ಮುಖಾಂತರ ಕೇವಲ ಬಾಯಿ ಮಾತಿನಿಂದ ಮಾತ್ರವಲ್ಲ, ನಾವು ಕಣ್ಣೀರನ್ನ ಸುರಿಸಿ ಕರ್ತನ ಮುಂದೆ ಪಶ್ಚಾತ್ತಾಪ ಪಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ಯಾಕೆಂತಂದ್ರೆ ಸಾರಿ ಅನ್ನೋ ವರ್ಡ್ ನಮಗೆ ಬಹಳ ಕಾಮನ್ ಆಗಿರೋ, ಥ್ಯಾಂಕ್ ಯು ಅನ್ನೋದು ವರ್ಡ್ ಬಹಳ ಕಾಮನ್ ಆಗಿರೋದು. ಸಾರಿ ಅಂತ ಹೇಳೋದು ಕೂಡ ಎಲ್ಲ ಮುಗಿತೋಗಿತ್ತು ಅನ್ನುವ ರೀತಿಯಲ್ಲಿ ನಮ್ಮ ಆಲೋಚನೆ ಇರ್ತದೆ. ಆದರೆ ಕರ್ತನು ಬಯಸ್ತಿರೋದು, ಕರ್ತನು ಯಾವುದಕ್ಕೆ ಮನ ಮರುಗುತ್ತಾನೆ ಎಂದು ಭಕ್ತರ ಜೀವಿತದಿಂದ ನಮಗೆ ಅರ್ಥವಾಗ್ತಾ ಇದೆ ಪ್ರೇರೆ. ಅಲ್ಲಿ ಹಿಜ್ಕೀಯನು, ಆತನಿಗೆ ಯಾರು ಹೇಳ್ಕೊಟ್ಟಿಲ್ಲ ನಾನು ಕಣ್ಣೀರಿನ ಪ್ರಾರ್ಥನೆ ಮಾಡು, ಆದ್ರೆ ಅದನ್ನ ಪರಿಸ್ಥಿತಿ ದೇಹದಲ್ಲಿರೋ ನೋವು, ಮನಸ್ಸಿಗೆ ಆದಂತ ನೋವು, ನನ್ನ ಕತೆ ಮುಗೀತು ಅನ್ನುವಂತ ಆಲೋಚನೆ ಆತನಲ್ಲಿ ಬಂದಾಗ ಆತನ ನಮ್ಗೆ ಹೇಳ್ತಾ ಇದ್ದಾನೆ, ಕಣ್ಣೀರಿನ ಪ್ರಾರ್ಥನೆ ನೀನು ಮಾಡೋದಾದ್ರೆ ನಿನ್ನ ದೇವರು ನಿನ್ನ ಪ್ರಾರ್ಥನೆಗೆ ಮನ ಮರುಗುವ ಆತನಾಗಿದ್ದಾನೆ. ಆತನು ನಿನ್ನ ಒಂದು ಇಕ್ಕಟ್ಟಿನಿಂದ ಬಿಡಿಸುವ ಆತನಾಗಿದ್ದಾನೆ, ರೋಗದಿಂದ ಗುಣಪಡಿಸುವ ಆತನಾಗಿದ್ದಾನೆ, ಬಿಡುಗಡೆಯನ್ನ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತ ಮುಂದೆ ಓದೋಣ. ಅದೇ ನಿದರ್ಶನ, ಅದೇ 2ನೇ ಅರಸುಗಳ ಪುಸ್ತಕ 28ನೇ ವಚನ. ಅಲ್ಲಿ ಇನ್ನೊಂದು ತಿರುಗಿ ಹೋಗೋದರ ವಿಚಾರವಾಗಿ ಅಲ್ಲಿ ಮಾತನಾಡ್ತಾ ಇದೆ. ಯಾವುದನ್ನ ತಿರುಗಿ ಹೋಗೆಂದು ಕರ್ತನ ಹೇಳ್ತಾ ಇದ್ದಾನೆ, ಯಾವುದನ್ನ ತಿರುಗಿ ಹೋಗೆಂದು ಕರೆದ, ಯಾವ ಸಂದರ್ಭದಲ್ಲಿ ತಿರುಗಿ ಹೋಗೆಂದು ಹೇಳ್ತಾ ಇದ್ದಾನೆ. ಈ ಒಂದು ಲೋಕದಲ್ಲಿ ಆದಿಯಿಂದಲೂ ಅನೇಕ ಅಸಾಧಾರಣ ಕಾರ್ಯಗಳು ನಡೆದಿದ್ದಾವೆ. ಆ ಅಸಾಧಾರಣ ಕಾರ್ಯಗಳಲ್ಲಿ, ಆ ಸೂಚಕ ಕಾರ್ಯಗಳಲ್ಲಿ ಒಂದಾದ ಕಾರ್ಯವನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡ್ರಿ, ಅಲ್ಲಿ 8ನೇ ವಚನದಲ್ಲಿ ನೋಡುವಾಗ ಹಿಜ್ಕೀಯನು ಗುಣ ಹೊಂದಿದನು 7ನೇ ವಚನದಲ್ಲಿ ಓದ್ತೇವೆ. ಆದ್ರೆ ಅದನ್ನು ಗುಣ ಹೊಂದಿ ನಾನು ಆಲಯಕ್ಕೆ ಬರ್ತೇನೆ. ಹಿಜ್ಕೀಯನು ಈ ರೀತಿಯಲ್ಲಿ ಹೇಳ್ತಾನೆ, ಹಿಜ್ಕೀಯನು ಯೆಶಾಯನನ್ನು ಯೆಹೋವನು ನನ್ನನ್ನು ಗುಣಪಡಿಸುವನೆಂಬುದಕ್ಕೂ ನಾನು ನಾಡದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತೇನು ಎಂದು ಕೇಳಿದಕ್ಕೆ. ಯಾಕಂದ್ರೆ ಅಲ್ಲಿ ಹಿಜ್ಕೀಯನ ಒಂದು ಹೀಲಿಂಗ್ ಏನಿದೆ, ಹಿಜ್ಕೀಯನ ಬಿಡುಗಡೆ ಏನಿದೆ, ಹಿಜ್ಕೀಯನ ಸ್ವಸ್ಥತೆ ಏನಿದೆ, ಹಿಜ್ಕೀಯನ ಆ ಇಕ್ಕಟ್ಟಿನಿಂದ ಹೊರಗಡೆ ತಂದಿದ್ದೇನಿದೆ, ಅದು ಸ್ಪಾಟ್ ಹೀಲಿಂಗ್ ಅಲ್ಲ, ಆ ಕ್ಷಣದಲ್ಲಿ ನಡೆದಂತಹ ಸ್ವಸ್ಥತೆ ಅಲ್ಲ. ಅದಕ್ಕೊಂದು ಸಮಯ ಅಲ್ಲಿ ಗೊತ್ತಾಗ್ತಾ ಇದೆ. ಏನು ಸಮಯ? ನಾಡದು ಏನು ನಡೆದಿದೆ. ನಾಡದು ಅಂತಂದ್ರೆ ಇವತ್ತು, ನಾಳೆ, ನಾಡದು ಅಂದ್ರೆ 3ನೇ ದಿವಸ.
ಹಿಜ್ಕೀಯನಿಗೆ ದೇವರ ವಾಕ್ಯ ದೈವೋಕ್ತಿ ಉಂಟಾಗಿ 3ನೇ ದಿವಸಕ್ಕೆ ಆತನಿಗೆ ಸ್ವಸ್ಥತೆ ಆಗುತ್ತೆ. ಸ್ವಸ್ಥತೆ ಸಂಪೂರ್ಣವಾಗಿ ಆದ ನಂತರ ಆತನ ಆಲಯಕ್ಕೆ ಬರುತ್ತಾನೆ ಎನ್ನುವಂತ ವಿಚಾರ ಅಲ್ಲಿ ಗಮನಿಸಿ. ಅದಕ್ಕೋಸ್ಕರವಾಗಿ ನಾವು ಗಮನಿಸಬೇಕು. ನಾನು ಕಳೆದ ಬಾರಿಯನ್ನು ನಿಮಗೆ ತಿಳಿಸಿದೆ, ಕಳೆದ ಬಾರಿ ನಿಮಗೆ ಹೇಳಿದೆ, ಕೆಲವು ಸ್ವಸ್ಥತೆ ಆ ತಕ್ಷಣವಾಗಿ ನಡೆಯುತ್ತವೆ, ಕೆಲವು ಸ್ವಸ್ಥತೆ ಕೆಲವು ದಿನಗಳ ಕಾಲ ನಡೆಯುತ್ತದೆ, ಕೆಲವು ಸ್ವಸ್ಥತೆ ಆ ವ್ಯಕ್ತಿ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಂಡಾಗ ನಡೆಯುತ್ತೆ. ಕೆಲವು ಸ್ವಸ್ಥತೆ ಅವರ ಮುಖಾಂತರ ಕರ್ತನ ಏನಾದರೂ ನಿರ್ಬಂಧವಾಗಿ ಈ ಕಾರ್ಯವನ್ನು ಅವನು ಮಾಡಲೇಬೇಕು, ಈ ಸ್ವಭಾವವನ್ನು ಅವನು ಬಿಡಲೇಬೇಕು ಎನ್ನುವಂತ ಆ ಕಾರ್ಯವನ್ನು ಕರ್ತನ ನಿರೀಕ್ಷಿಸ್ತಿರ್ತಾನೆ. ಆದ್ರೆ ಕೆಲವು ಸ್ವಸ್ಥತೆ ಆ ಒಂದು ಸ್ವಸ್ಥತೆ ಆಗಿರ್ಬೋದು, ಬಿಡುಗಡೆ ಆಗುವಂತಹ ಸಮಯದಲ್ಲಿ ಅನೇಕ ಪಾಠಗಳನ್ನ ಕಲಿಯುವಂತದ್ದು ವಿಚಾರ. ನೋಡ್ರಿ, ಯೋಬನ ಜೀವಿತದಲ್ಲೂ ಕೂಡ ಆತನ ಸ್ವಸ್ಥತೆ ಕಾರ್ಯ ನಡೆಯುವಾಗ, ಆತನ ಜೀವಿತದಲ್ಲಿ ಬಿಡುಗಡೆ ನಡೆಯುವಾಗ ಅದನ್ನು ಒಂದನ್ನು ತಿಳಿದುಕೊಳ್ತಾನೆ. ಆತನು ತನ್ನ ಒಂದು ವಿಚಾರವಾಗಿ ತಾನು ನೀತಿವಂತನೆಂದು ಆತನು ಕೂಡ ಅಂದುಕೊಂಡಿರ್ತಾನೆ. ಅದಕ್ಕೆ ಅದನ್ನು ದೇವರಿಗೆ ಪ್ರಶ್ನೆ ಮಾಡುವಷ್ಟು ಮಟ್ಟಿಗೆ ಆತನು ಮನಸ್ಸಿನಲ್ಲಿ ಆಲೋಚನೆ ಮಾಡುವಾಗ ಅದಕ್ಕೆ ಯೇಹು ಎಂಬ ವ್ಯಕ್ತಿ ಎಲಿಹು ಎಂಬಂತ ವ್ಯಕ್ತಿ ಅಲ್ಲಿ ಬಂದು ಮಾತನಾಡುವಂತ ಸಂದರ್ಭದಲ್ಲಿ ದೇವರ ವಿಚಾರವಾಗಿ ಅವನಿಗೆ ತಲೆಗೆ ಒಡೆದ ರೀತಿಯಲ್ಲಿ ಹೇಳುವಂತ ಸಂದರ್ಭದಲ್ಲಿ ಅವನಿಗೆ ಅರ್ಥ ಆಗುತ್ತೆ, ಓ ದೇವರೇ ಸರ್ವಶಕ್ತನಾಗಿದ್ದಾನೆ, ದೇವರೇ ಸರ್ವಾಧಿಕಾರಿಯಾಗಿದ್ದಾನೆ, ದೇವರೇ ಎಲ್ಲ ಮಾಡುವ ಆತನಾಗಿದ್ದಾನೆ, ದೇವರಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ನೀತಿವಂತಿಕೆ ನಮ್ಮೊಳಗಿಂದ ಬರ್ತಾ ಇದೆ, ನಮಗೆ ಒಳ್ಳೆಯ ಮಾತುಗಳು ಒಳಗಡೆಯಿಂದ ಬರ್ತಾ ಇದೆ, ನಾವು ಒಳ್ಳೆ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಯಾರು ಮಾಡ್ತಾ ಇದ್ದಾರೆ? ದೇವರು ಮಾತ್ರವೇ, ಕರ್ತನು ಯೇಸು ಕ್ರಿಸ್ತನು ಮಾತ್ರವೇ ನಮ್ಮಿಂದ ಮಾಡಲು ಸಾಧ್ಯ, ನಾವಾಗಿ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಯೋಬನು ಅರ್ಥ ಮಾಡಿಕೊಳ್ಳಿ. ಈ ಪಾಠವನ್ನ ಕಲಿಬೇಕಾದ್ರೆ ಯೋಬನು ಯಾವ ಒಂದು ವಿಚಾರದಲ್ಲಿ ಹಾದು ಹೋಗಬೇಕಾಯಿತು? ತನ್ನ ಮಕ್ಕಳನ್ನ ಕಳೆದುಕೊಳ್ಳಬೇಕಾಯಿತು, ಆಸ್ತಿಯನ್ನ ಕಳೆದುಕೊಳ್ಳಬೇಕಾಯಿತು, ತನ್ನ ಹೆಂಡತಿಯನ್ನ ಕಳೆದುಕೊಳ್ಳಬೇಕಾಯಿತು, ಅದರ ಮೇಲೆ ತನ್ನ ಆರೋಗ್ಯವನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಇದರ ತದನಂತರ ತನ್ನ ಸ್ನೇಹಿತರ ಬಾಯಿಯಿಂದ ನಿಂದೆಯನ್ನ, ಅವಮಾನವನ್ನ ಆತನ ಅನುಭವಿಸಬೇಕಾಯಿತು. ಈ ಒಂದು ಅನುಭವಿಸಿದ ಆ 42 ಅಧ್ಯಾಯಗಳಲ್ಲಿ ಯೋಬನ ವಿಚಾರ ಓದುವಾಗ ಯೋಬನು ಏನಂತ ಹೇಳಿದ್ರೆ, ಯೋಬನು ತನ್ನ ಜೀವನದಲ್ಲಿ ಒಂದು ಪಾಠವನ್ನ ಕಲಿತಿದ್ದಾನೆ, ಆತ್ಮಿಕ ಪಾಠವನ್ನ ಕಲಿತು. ಕೆಲವು ಬಾರಿ ಕರ್ತನು ನಮಗೆ ಇಕ್ಕಟ್ಟುಗಳನ್ನ, ಕಷ್ಟಗಳನ್ನು ಒದಗಿಸ್ತಾನೆ. ಯಾಕೆಂದ್ರೆ ನೋಡುವಾಗ ಆತ್ಮಿಕ ಪಾಠವನ್ನ ಕಲಿಸುವುದಕ್ಕೋಸ್ಕರವಾಗಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಆತ್ಮಿಕ ಪಾಠವನ್ನ ಕಲಿಸ್ತಿರುವ ದೇವರು ನಿಮಗೆ ಯಾವ ಆತ್ಮಿಕ ಪಾಠವನ್ನು ಕಲಿಸ್ತಿದ್ದಾನೆ ನನಗೆ ಗೊತ್ತಿಲ್ಲ. ನಾವು ಬುದ್ಧಿವಂತರು, ನಾವು ಬಹಳ ಬ್ರಿಲಿಯಂಟ್ ಆಗಿದ್ರೆ ಆ ಆತ್ಮಿಕ ಪಾಠವನ್ನ ಕೇವಲ ಸತ್ಯವೇದವನ್ನು ಓದುತ್ತಿರುವಾಗಲೇ ನಾವು ಕಲಿತು ಬಿಡ್ತೇವೆ. ನಾವು ಬುದ್ಧಿವಂತರಾಗಿರುವುದಾದ್ರೆ, ಜ್ಞಾನಿಗಳಾಗಿರುವುದಾದ್ರೆ ಸಭೆಯಲ್ಲಿ ಕೊಡುವಂತ ಸಂದೇಶದ ಮುಖಾಂತರವಾಗಿ ನಾವು ಆತ್ಮಿಕ ಪಾಠವನ್ನ ಕಲಿತು ಬಿಡ್ತೇವೆ. ಇಲ್ಲಂತಂದ್ರೆ ಮುಂಜಾವಿನ ಪ್ರಾರ್ಥನೆಯಲ್ಲಿ ನಡೆಯುವಂತ ಪ್ರಾರ್ಥನೆಗಳಲ್ಲಿ ಮುಖಾಂತರ ಕಲಿತು ಬಿಡ್ತೇವೆ. ಅಥವಾ ಇನ್ನೊಬ್ಬರ ಜೀವಿತದಲ್ಲಿ ನಡೆಯುವಂತ ನಿದರ್ಶನಗಳು, ಕಷ್ಟಗಳನ್ನು ನೋಡುವಾಗ, ಓ ನಾಳೆ ದಿವಸ ನಾನು ಹಿಂಗಾದ್ರೆ ನನಗೂ ಈ ಕಷ್ಟಗಳು ಬರ್ತವೆ, ನಾನು ಅದಕ್ಕೋಸ್ಕರವಾಗಿ ನಾನು ಬದಲಾವಣೆ ಆಗಬೇಕು ಎನ್ನುವಂತ ವಿಚಾರದಿಂದ ನಾವು ಕಲಿತುಕೊಳ್ಳುತ್ತಾ ಬಿಡ್ತೇವೆ. ಆದ್ರೆ ಇದೆಲ್ಲವೂ ಕೂಡ ವಿಚಾರದಿಂದ ಕಲಿತುಕೊಳ್ಳದೇ ಇರುವಾಗ ದೇವರು ತಾನೇ ನಮ್ಮನ್ನ ಕೈ ಎತ್ತಿ ಆತನ ಹಸ್ತದಿಂದ ನಮ್ಮನ್ನು ನಡೆಸುವಾಗ, ಅನೇಕ ಕಷ್ಟಗಳನ್ನ, ವೇದನೆಗಳನ್ನ, ಬಾಧೆಗಳನ್ನ ಅನುಭವಿಸುವಾಗ ನಾವು ಒಂದನ್ನು ತಿಳಿದುಕೊಳ್ಳಬೇಕು, ಕೆಲವು ಬಾರಿ ನಮಗೆ ಕರ್ತನು ಆತ್ಮಿಕ ಪಾಠವನ್ನ ಕಲಿಸ್ತೇನೆ. ಅದಕ್ಕೋಸ್ಕರವಾಗಿ ಆ ಕಷ್ಟದ ದಿನಗಳಲ್ಲಿ ಹಾದು ಹೋಗುತ್ತದೆ. ನೋಡ್ರಿ, ಯವನಸ್ಥರಿಗೆ ಒಂದು ಆ ಪ್ರಸಂಗ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ವಾಕ್ಯ ಬರ್ತದೆ, ನೀನು ಕಷ್ಟದ ದಿನಗಳನ್ನು ಹಾದು ಹೋಗುವುದಕ್ಕಿಂತ ಮುಂಚೆ ನೀನು ಯೆಹೋವನನ್ನ ಸ್ಮರಿಸು ಎಂದು ಹೇಳ್ತದೆ. ಹಲ್ಲೆಲೂಯಾ. ನೋಡ್ರಿ, ಯವ್ವನ ಕಾಲದಲ್ಲಿ ನಾವು ದೇವರನ್ನ ಕಂಡುಕೊಂಡು ದೇವರ ರೀತಿಯಲ್ಲಿ ನಾವು ನಡೆಯೋದಾದ್ರೆ, ದೇವರ ವಾಕ್ಯದಲ್ಲಿ ನಾವು ನಡೆಯೋದಾದ್ರೆ, ನಮಗೆ ನಂತರದ ದಿನಗಳು, ಮಧ್ಯ ವಯಸ್ಸಿನಲ್ಲಿ ಯಾವ ಕಷ್ಟ ಕಾರ್ಯಗಳು ಬಂದರೂ ಅಥವಾ ಇದ್ದರೂ ಅಥವಾ ಭ್ರಷ್ಟ ಕಾರ್ಯಗಳನ್ನ ದೇವರು ತಪ್ಪಿಸಿ ಕಾಪಾಡುವ ಆತನಾಗಿದ್ದಾನೆ. ಕಷ್ಟದ ದಿನಗಳನ್ನ ಹೆಚ್ಚಾಗಿ ನಾವು ನೋಡೋದಿಲ್ಲ. ಯಾಕೆಂದ್ರೆ ನಾವು ಮಾಡಿದಂತಹ ಕಾರ್ಯಗಳು, ನಾವು ನಡೆದಂತಹ ದಾರಿ, ಸತ್ಯ ಮಾರ್ಗ, ಆ ಜೀವನ ತುಂಬಿಸುವಂತಹ ಮಾರ್ಗಗಳಾಗಿರೋದ್ರಿಂದ ದೇವರು ನಮ್ಮನ್ನ ನಡೆಸುವ ಆತನಾಗಿದೆ. ಅದಕ್ಕೋಸ್ಕರವಾಗಿ ಒಂದನ್ನು ತಿಳಿದುಕೊಳ್ಳಬೇಕು, ದೇವರು ನಮ್ಮನ್ನ ಅನೇಕ ರೀತಿಯಲ್ಲಿ ನಡೀತಾನೆ. ಆದ್ರೆ ಆ ಮಾರ್ಗಗಳಲ್ಲಿ ಒಂದು ಮಾರ್ಗ
ಕಷ್ಟ, ವೇದನೆ, ರೋಗಗಳನ್ನು ಕೊಟ್ಟು ನಮಗೆ ಪಾಠವನ್ನು ಹೇಳಿಕೊಡುವ ಆತನಾಗಿದೆ. ಇವತ್ತಿನ ದಿವಸ ನೋಡ್ರಿ, ಈ ಹಿಜ್ಕೀಯನ ಜೀವಿತದಲ್ಲಿ ಕೂಡ ಆತನಿಗೆ ಒಂದು ಪಾಠವನ್ನು ಕಲಿಸ್ತಾರೆ. ಯಾವುದರ ಮುಖಾಂತರ? ರೋಗದ ಮುಖಾಂತರವಾಗಿ ಆತನಿಗೆ ಒಂದು ಪಾಠವನ್ನು ಕಲಿಸ್ತಾ. ಅದಕ್ಕೆ ಈ ರೋಗ ಗುಣ ಹೊಂದುತ್ತೆ. 3 ದಿವಸಗಳ ಕಾಲ ನಾನು ಈ ರೋಗದಲ್ಲಿ ಇದ್ದು ಅನುಭವವನ್ನ ಮಾಡಬೇಕು, ಕಷ್ಟವನ್ನ ಪಡಬೇಕು. ತದನಂತರ ದೇವರು ನನ್ನನ್ನು ಬಿಡುಗಡೆಗೊಳಿಸಿ. ಕೆಲವು ರೋಗಗಳಿಗೆ ದೇವರು ಕೆಲವು ಬಿಡುಗಡೆಗಳಿಗೆ ಒಂದು ಸಮಯನ ಫಿಕ್ಸ್ ಮಾಡಿರ್ತಾನೆ. ಆ ಸಮಯ ಬರುವ ತನಕ ನಾವು ಕಾಯಲೇಬೇಕು. ಯಾಕಂದ್ರೆ ನಾವು ಯಾವಾಗ ಪರ್ಫೆಕ್ಟ್ ಆಗ್ತೇವೆ ಅನ್ನೋದನ್ನ ಕರ್ತನಿಗೆ ಗೊತ್ತಿದೆ. ನಮ್ಮ ಸ್ಥಿತಿ ಏನಿದೆ ಅಂತ ಅನ್ಕೊಂಡು ದೇವರಿಗೆ ಗೊತ್ತಿದೆ. ಒಬ್ಬ ಕಷ್ಟದಲ್ಲಿರುವವರು, ದೆವ್ವ ಪೀಡಿತರು ಅಥವಾ ಅಸ್ವಸ್ಥತೆ ಇರುವವರ ಸ್ಥಿತಿ ಏನೆಂದು ಕರ್ತನಿಗೆ ಗೊತ್ತು. ಯಾಕಂದ್ರೆ ಮನುಷ್ಯನಿಗೆ ಏನಂತಂದ್ರೆ, ಕಷ್ಟ ಬಂದ ಕೂಡಲೇ ನನಗೆ ಪರಿಹಾರ ಆಗಬೇಕು ಅನ್ನುವಂತ ಕ್ಯಾರೆಕ್ಟರ್ ನಮ್ಮ ಕ್ಯಾರೆಕ್ಟರ್ ಆಗಿದೆ. ಆದ್ರೆ ದೇವರು ಏನಂತಂದ್ರೆ, ಇಲ್ಲಿ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ನಿನ್ನ ಆತ್ಮ ನನಗೆ ಪರಲೋಕದಲ್ಲಿ ಬೇಕು ಎನ್ನುವುದನ್ನ ಆತನು ಬಯಸುವ ಆತನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಮ್ಮನ್ನ ಇಲ್ಲಿಟ್ಟು ಸಿದ್ಧ ಮಾಡ್ತಿರೋದು ಇಲ್ಲಿ ಜೀವನ ಮಾಡಕ್ಕಲ್ಲ, ಇಲ್ಲಿ ನಮ್ಮ ತಲೆಮಾರುಗಳು ಬೆಳೆಸ್ಕೊಂಡು ಹೋಗೋದಕ್ಕೆಲ್ಲ. ಆತನು ನಮ್ಮನ್ನ ಇಲ್ಲಿ ಸಿದ್ಧ ಮಾಡ್ತೇವೆ ಪರಲೋಕ ರಾಜ್ಯದಲ್ಲಿ ಸದಾ ಆತನು ನಮ್ಮ ಜೊತೆ ಇರುವುದಕ್ಕೋಸ್ಕರವಾಗಿ. ನಾವು ನೋಡ್ತೇವೆ, ಹಿಜ್ಕೀಯನು ಯೆಶಾಯನನ್ನು ಯೆಹೋವನು ನನ್ನನ್ನು ಗುಣಪಡಿಸುವನೆಂಬುದಕ್ಕೂ ನಾನು ನಾಡದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತೇನು ಎಂದು ಕೇಳಿದೆ. ಇಲ್ಲಿ ಹಿಜ್ಕೀಯನು ತನ್ನ ಒಂದು ಸ್ವಸ್ಥತೆಯ ಗುರುತನ್ನ, ಅಂದ್ರೆ ದೇವರು ಮಾಡ್ತಾನೆ ಅಂತ ಗೊತ್ತು, ಆದ್ರೆ ಯಾವಾಗ ಮಾಡ್ತಾನೆ, ಮಾಡೋದು ಕನ್ಫರ್ಮ್ ಆಗಿದೆಯಾ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಯಾರು ಈ ರೀತಿಯಲ್ಲಿ ಸತ್ಯವೇದದಲ್ಲಿ ಅನೇಕರು ಕೂಡ ದೇವರನ್ನ ಇದು ಪರೀಕ್ಷೆಯಲ್ಲಿ ಹೇಳುವುದಕ್ಕಾಗೋದಿಲ್ಲ. ಒಂದು ಗುರುತು ನನಗೆ ಬೇಕು ಅನ್ನೋದನ್ನ ಕೇಳುವಂತ. ಯಾಕಂದ್ರೆ ಅವರ ಹೃದಯವನ್ನ, ಯಾಕಂದ್ರೆ ಹಿಜ್ಕೀಯನಿಗೆ ದೇವರ ಕಾರ್ಯ ಮಾಡ್ತೇನೆ ಅಂತ ಗೊತ್ತು. ಈ ಅಶ್ಶೂರ್ಯರ ಅರಸನು ಬಂದಂತ ಆಕ್ರಮಣಕ್ಕೆ ಬಂದಾಗ ಹಿಜ್ಕೀಯನಲ್ಲಿ ಒಂದು ನಂಬಿಕೆ ಇತ್ತು. ನನ್ನ ದೇವರ ಬಳಿ ನಾನು ಪತ್ರವನ್ನು ತೆಗೆದು ಪ್ರಾರ್ಥನೆ ಮಾಡಿದ್ರೆ ನನಗೆ ಖಂಡಿತವಾಗಿ ದೇವರು ಬಿಡುಗಡೆ ಕೊಡ್ತಾನೆ ಅನ್ನುವಂತ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಆತನ ಪ್ರಾರ್ಥನೆ ಮಾಡಿದ ದೇವರು ಅದಕ್ಕೋಸ್ಕರ ಬಿಡುಗಡೆಯನ್ನು ಕೊಟ್ಟನು. ಆದ್ರೆ ಕೆಲವು ಬಾರಿ ನಾವು ಯಾವ ರೀತಿ ಇರ್ತೇವೆ ಅಂತಂದ್ರೆ, ನಾವು ಈ ಯಾಜಕನಾದ ಎಲಿಜಬೆತ್ ಗಂಡನ ವಿಚಾರವಾಗಿ ನೋಡುವಾಗ ನಾವು ಜಕರ್ಯನನ್ನ ನೋಡ್ತೇವೆ. ಜಕರ್ಯನು ಏನಾಗಿದ್ದಾನೆ? ಆತನು ಯಾಜಕನಾಗಿದ್ದಾನೆ. ಆತನು ನನಗೆ ಒಂದು ಗಂಡು ಮಗವನ್ನ ನೀನು ಕೊಡ್ತಾನೆ ಅಂತ ಅನ್ಕೊಂಡು ತಿಳಿದುಕೊಂಡಾಗ ಆತನೊಂದು ಸಂಶಯದ ಮಾತನ್ನ ಆಡ್ತಾನೆ. ನನಗಿದು ಹೇಗೆ ಸಾಧ್ಯ ಅಂತ ಅನ್ಕೊಂಡೆ. ಇಲ್ಲಿ ನಾವು ಗಮನಿಸಬೇಕು, ಹಿಜ್ಕೀಯ ಕೇಳುವುದಕ್ಕೂ ಜಕರ್ಯ ಕೇಳುವುದಕ್ಕೂ ವ್ಯತ್ಯಾಸ ಇದೆ. ಹಿಜ್ಕೀಯನು ಮಾಡ್ತಾನೆ ಅಂತ ಗೊತ್ತು, ಅದಕ್ಕಿಂತ ನನಗೆ ಗುರುತು ಬೇಕು ಅಂತ ಕೇಳ್ತಾ ಇದ್ದಾನೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಈ ಗಿದ್ಯೋನನು ಕೂಡ ನನಗಿದು ನಡೆಯುತ್ತೆ ಎನ್ನುವಂತ ವಿಚಾರವಾಗಿ ನಮ್ಮ ಪಿತೃಗಳ ಕಾಲದಲ್ಲಿ ಇದ್ದಂತ ಒಂದು ಅದ್ಭುತ ಕಾರ್ಯಗಳು ನನ್ನ ಜೀವಿತದಲ್ಲೂ ನನ್ನ ಕಾಲದಲ್ಲಿ ನಡೆಯುತ್ತೆ ಅನ್ನೋದಕ್ಕೋಸ್ಕರವಾಗಿ ನನಗೊಂದು ಗುರುತು ಬೇಕು ಅಂತ ಕೇಳಿದಾಗ ದೇವರು ಕೃಪಾಪೂರ್ಣನು, ದಯಾಪರನಾದ ದೇವರು ಗಿದ್ಯೋನನಿಗೂ ಗುರುತನ್ನು ಕೊಟ್ಟನು. ಇಲ್ಲಿ ಅದೇ ರೀತಿಯಲ್ಲಿ ಈ ಹಿಜ್ಕೀಯನು ತನ್ನ ಒಂದು ಗುರುತನ್ನ ಕೇಳ್ತಾ ಇದ್ದಾನೆ. ಆದ್ರೆ ಇದು ಸಂಶಯದಿಂದ ಕೇಳುವಂತ ಗುರುತಲ್ಲ. ಒಂದು ವೇಳೆ ಸಂಶಯದಿಂದ ಕೇಳ್ತಿದ್ರೆ ಜಕರ್ಯನ ರೀತಿಯಲ್ಲಿ ಕರ್ತನು ಕೇಳ್ತಾ ಇದ್ದ, ನಿನಗೆ ನನ್ನ ಮಾತಿನಲ್ಲಿ ಸಂಶಯ ಇದೆಯಾ? ನಿನ್ನ ಸಂಶಯ ಇರೋದಾದ್ರೆ ಜಕರ್ಯನೇ, ನೀನು ಈ ಕಾರ್ಯ ನಡೆಯೋ ತನಕ ನಿನ್ನ ಬಾಯಲ್ಲಿ ಮಾತು ಬರಬಾರ್ದು. ಯಾಕೆಂದ್ರೆ ಈ ಕಾರ್ಯ ನಡೀತಾ ಇರೋದು ನಿನ್ನ ಹೆಂಡತಿಗೆ ನಂಬಿಕೆ ಇದೆ. ಆದ್ರೆ ನಿನ್ನ ಅಪನಂಬಿಕೆಯ ಮಾತಿನಿಂದ ಆಕೆಯ ನಂಬಿಕೆ ಎಲ್ಲಿ ಕುಂದಿ ಹೋದಿತ್ತು ಅನ್ನೋದಕ್ಕೋಸ್ಕರವಾಗಿ ನಾನು ನಿನ್ನ ಬಾಯನ್ನ ಮುಚ್ಚುತ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಪ್ರಿಯರೇ, ಕರ್ತನು ನಿಮ್ಮ ಮುಂದೆ ಅಸಾಧ್ಯವಾದ ಕಾರ್ಯವನ್ನ ಹೇಳಿರ್ತಾನೆ. ಇದು ನಡೆಯುತ್ತೆ ಅಂತ ಅನ್ಕೊಂಡು ಹೇಳಿರ್ತಾನೆ. ಇದು ನಡೆಯುತ್ತೆ ಅನ್ಕೊಂಡು ಹೇಳಿದಂತ ಮಾತನ್ನ ನಾವು ಅದನ್ನ ಸಂಶಯ ಪಡೋದಾದ್ರೆ, ನಾವು ಅದರಲ್ಲಿ ಡೌಟ್ ಪಡೋದಾದ್ರೆ, ಅಸಾಧ್ಯವಾದ ಕಾರ್ಯ ಇದು ಹೇಗಪ್ಪ ಸಾಧ್ಯ? ಇದು ಡಾಕ್ಟರಿಂದನೇ ಸಾಧ್ಯ ಇಲ್ಲ, ಇದು ಯಾವ ವ್ಯಕ್ತಿಗಳಿಂದನೇ ಸಾಧ್ಯ ಇಲ್ಲ, ಈ ಸಿಚುವೇಶನ್ ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರಬಹುದಾದ್ರೆ ಕರ್ತನಿಗೆ ಎಲ್ಲವೂ ಸಾಧ್ಯ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಆತನು ಮನುಷ್ಯನಲ್ಲಿ ಆತನ ಕೇಳಿದ್ರೆ, ನನಗೆ ಅಸಾಧ್ಯವಾದದ್ದು
ಉಂಟೋ ಎನ್ನುವುದನ್ನು ಕೇಳ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ನಾವು ನಂಬಿಕೆಯಿಂದ ಕೊನೆ ಕ್ಷಣದವರೆಗೆ ಇರಬೇಕೆಂದು ಕರ್ತನ ತಾತ್ಪರ್ಯ ಆಗಿದೆ. ಇವತ್ತಿನ ದಿವಸ ಆ ಒಂದು ದೃಢವಾದ ನಂಬಿಕೆ ಇದ್ದವರು ಇದ್ದಾರೋ ಪ್ರಿಯರೇ? ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಿ? ಆ ಒಂದು ದೃಢವಾದ ನಂಬಿಕೆ ನನ್ನಲ್ಲಿದೆ, ನಾನದನ್ನು ನಂಬುತ್ತೇನೆ, ನನಗೆ ನೀಡಿರುವಂತಹ ದೈವೋಕ್ತದ ನೆರವೇರ್ತದೆ. ಯಾಕಂದ್ರೆ ಯೆರೆಮೀಯನು ಹೇಳ್ತಾ ಇದ್ದಾನೆ, ಆತನ ಬಾಯಿಯಿಂದ ಹೊರಟಂತ ಮಾತು ಅದು ನೆರವೇರದೆ ಹಿಂದೆ ತಿರುಗುವುದೇ ಇಲ್ಲ ಎಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನದಲ್ಲಿ ನೋಡುವಾಗ, ಯೆಹೋವನು ನುಡಿದದ್ದನ್ನ ನೆರವೇರಿಸುವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳುತ್ತೀ. ಹಾಗಾದರೆ ನೆರಳು 10 ಮೆಟ್ಲು ಮುಂದೆ ಹೋಗಬೇಕು, ಹಿಂದೆ ಬರಬೇಕು ಎಂದು ಹೇಳು ಅಂತನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸ್ತೇವೆ, ನೆರಳು 10 ಮೆಟ್ಲು ಮುಂದೆ ಹೋಗಬೇಕು. ಅದು 10 ಮೆಟ್ಲು ಅಂತ ಅನ್ಕೊಂಡು, ಅಥವಾ ಸ್ಟೆಪ್ಸ್ ಅನ್ನ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಅಹಜನ ಆ ಒಂದು ಆಸ್ಥಾನದಲ್ಲಿ ಮೆಟ್ಲು ಯಾವ ರೀತಿಯಲ್ಲಿ ಅದು ಮಾಡಿದ್ರು ಅಂತಂದ್ರೆ, ಅದು ಟೈಮ್ ಅನ್ನ ಸೂಚಿಸ್ತಾ ಇತ್ತು, ಸಮಯವನ್ನ ಸೂಚಿಸ್ತಾ ಇತ್ತು. ಈ ಮೆಟ್ಲಿನ ಬಳಿ ನೆರಳಿರೋದಾದ್ರೆ ಎಷ್ಟು ಗಂಟೆ, ಈ ಮೆಟ್ಲಿನ ಬಳಿ ನೆರಳಿರೋದಾದ್ರೆ ಎಷ್ಟು ನಿಮಿಷ ಅನ್ನೋದನ್ನ ಪರಿಗಣನೆ. ಮೊದಲನೇ ಹಳೆಗಾಲದಲ್ಲಿ ಆ ಸಮಯವನ್ನ ಹೇಗೆ ಗೊತ್ತು ಮಾಡ್ತಾ ಇದ್ರು ಅಂತಂದ್ರೆ, ನೆರಳಿನ ಮುಖಾಂತರ ಗೊತ್ತು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಈ ಹಡಗಿನಲ್ಲಿ ಟ್ರಾವೆಲ್ ಮಾಡುವವರು ಅಥವಾ ಮರುಭೂಮಿಯಲ್ಲಿ ನಡೆದಾಡುವವರು ಯಾವ ರೀತಿಯಲ್ಲಿ ಸಮಯವನ್ನು ಗೊತ್ತು ಮಾಡ್ತಾ ಇದ್ರು ಅಂತಂದ್ರೆ, ಒನ್ ಆಫ್ ದ ಟೆಕ್ನಿಕ್ ಎಂದು ನೋಡುವಾಗ ನೆರಳಿನ ಮುಖಾಂತರವಾಗಿ ಸಮಯ ಎಷ್ಟಾಗಿರಬಹುದು ಅನ್ನೋದನ್ನ ಸಸ್ಪೆಕ್ಟ್ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲಿ ಕರ್ತನು ಯೆಶಾಯನ ಮುಖಾಂತರವಾಗಿ, ಈಗ ನಾನು ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ದೇವರು ಹೇಳ್ತಾ ಇದ್ದೇನೆ, ಈಗ ನಾನು ಒಂದು ಕಾರ್ಯವನ್ನ ಮಾಡಿದ್ದು ನಿನ್ನಗೋಸ್ಕರ, ನೀನು ಗುರುತು ಕೇಳಿದಕ್ಕೋಸ್ಕರ ನಾನು ಸಮಯದ ಒಂದು ಸಮಯವನ್ನ ನನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಆ ಸಮಯವನ್ನು ನಾನು ಈ ಮುಂದೆ ಹೇಳಿಲ್ಲ, ಮುಂದೆ ತಗೊಂಡೋಗ್ಲ, ಹಿಂದೆ ತಗೊಂಡೋಗ್ಲ ಅನ್ನೋದನ್ನ ಕರ್ತನ ಕೇಳ್ತಾ ಇದ್ದೇನೆ. ಆಗ ಹಿಜ್ಕೀಯನು ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದ. ನನ್ನ ಒಂದು ಸಸ್ಪೆಕ್ಟ್ ಏನಂದ್ರೆ, 10 ಮೆಟ್ಲು ಇಳಿಯೋದಕ್ಕೆ ನಮಗೊಂದು 10 ರಿಂದ 15 ಸೆಕೆಂಡ್ ಬೇಕಾಗಬಹುದು. ಆದ್ರೆ ಇಲ್ಲಿ ಕರ್ತನು 10 ರಿಂದ 15 ಸೆಕೆಂಡ್ ನಾನು ಹಿಂದಕ್ಕೆ ಕಾಲವನ್ನ ಎಳಿತೇನೆ. ಯಾಕೋಸ್ಕರವಾಗಿ ಹಿಜ್ಕೀಯನು ಗುಣವಾಗುತ್ತಾನೆ ಅನ್ನೋದನ್ನ ತೋರಿಸುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಯಾವುದಕ್ಕೆ ಗೋ ಬ್ಯಾಕ್ ಅಂತ ಹೇಳ್ತಾ ಇದ್ದಾನೆ, ಯಾವುದಕ್ಕೆ ತಿರುಗಿ ಹೋಗು ಅಂತ ಹೇಳ್ತಾ ಇದ್ದಾನೆ? ಆ ನೆರಳಿಗೆ, ಸಮಯಕ್ಕೆ ನೀನು ಹಿಂದಕ್ಕೆ ಹೋಗು ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಭಕ್ತನಿಗೋಸ್ಕರವಾಗಿ, ಒಬ್ಬ ಸಾಮಾನ್ಯವಾದ ಭಕ್ತನಿಗೋಸ್ಕರ, ಮನುಷ್ಯನಿಗೋಸ್ಕರ ಕರ್ತನು ಸಮಯವನ್ನ ಹಿಂದೆ ತಿರುಗಿ ಹೋಗು ಎಂದು ಹೇಳಿದ ದೇವರ ಆತನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಬಂದಿರುವಂತಹ ಕಷ್ಟಗಳನ್ನ, ವೇದನೆಗಳನ್ನ, ಬಾಧೆಗಳನ್ನ ನೋಡಿ ಕರ್ತನ ಹೇಳ್ತಾ ಇದ್ದಾನೆ, ನಾನು ಹಿಂದೆ ತಿರುಗಿ ಹೋಗು ಎಂದು ಹೇಳಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನೀವು ಕೂಡ ದೇವರ ಕಡೆ ತಿರುಗೋದಾದ್ರೆ, ದೇವರೇ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿರುವಂತಹ ಅಸ್ವಸ್ಥತೆ ನೀನಾಗಿದೆಯಲ್ಲ, ನೀನು ಮೊದಲು ಸ್ವಸ್ಥನಾಗಿದೆ, ಆ ಅಸ್ವಸ್ಥತೆಯ ಸ್ಥಳದಿಂದ ಸ್ವಸ್ಥನಾಗುವಂತ ಜಾಗಕ್ಕೆ ನಾನು ಕಳಿಸಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಾವು ಅನೇಕ ಜನರಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಕಿಡ್ನಿ ಮೊದಲು ಹೋದಾಗ ಸಮಸ್ಯೆ ಇತ್ತು ಅಂತ ಅನ್ಕೊಂಡು ರಿಪೋರ್ಟ್ ಬಂದಿರುತ್ತೆ. ಆದ್ರೆ ಪ್ರಾರ್ಥನೆ ಮಾಡಿ ದೇವರಲ್ಲಿ ಅವರು ಮನ ಮರುಗಿ ಮಾನಸಾಂತರ ಹೊಂದಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಕಿಡ್ನಿಗೆ ಯಾವುದೇ ಸಮಸ್ಯೆ ಇಲ್ಲ, ಹಾರ್ಟ್ಗೆ ಯಾವುದೇ ಸಮಸ್ಯೆ ಇಲ್ಲ, ಅಥವಾ ದೇಹದಲ್ಲಿರುವಂತಹ ಗಾಲ್ ಬ್ಲಾಡರ್ಗೆ ಯಾವುದೇ ಸಮಸ್ಯೆ ಇಲ್ಲ, ಶ್ವಾಸಕೋಶದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅದೇ ರೀತಿಯಲ್ಲಿ ಮೆದುಳಿನಲ್ಲಿ ಯಾವ ಸಮಸ್ಯೆ ಇಲ್ಲ, ಕಾಲಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನುವ ರೀತಿಯ ರಿಸಲ್ಟ್ ಗಳನ್ನ ಕೊಟ್ಟ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಪ್ರಿಯರೇ. ಅದನ್ನು ಆವಾಗ ಮಾತ್ರವಲ್ಲ, ಈಗಲೂ ಕೂಡ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಹೇಳ್ತಾ ಇದ್ದೇನೆ ಹಿಜ್ಕೀಯನಿಗೆ, ನಾನು ನೆರಳನ್ನ ಹಿಂದೆ ಕಳಿಸಲ, ನಾನು ಸಮಯವನ್ನ ಹಿಂದೆ ಕಳಿಸಲ, ನಾನು ಸಮಯವನ್ನ ನನ್ನ ಕಂಟ್ರೋಲ್ಗೆ ತಗೊಳ್ಳ, ನಿನ್ನ ಜೀವಿತದಲ್ಲಿ ಈ ಒಂದು ದುರ್ಗತಿ ಬಂದಿರುವಂತಹ ಸಮಯವನ್ನ ನನ್ನ ಕಂಟ್ರೋಲ್ಗೆ ತಗೊಳ್ಳ. ಈಗ ನಾನು ಕಂಟ್ರೋಲ್ಗೆ ತಗೊಳ್ಳೆ, ನೀನು ಆಶ್ಚರ್ಯ ಪಡ್ತೀಯ. ಇದುವರೆಗೂ ನಡೆಯದಂತ ಕಾರ್ಯ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಕಾರ್ಯ ನಡೆದಿತ್ತು ಇದೇ ರೀತಿಯಲ್ಲಿ. ಯಾವ ಕಾಲದಲ್ಲಿ ನಡೆದಿತ್ತು? ಸಮಯವನ್ನ ದೇವರ ಕಂಟ್ರೋಲ್ಗೆ ತಗೊಂಡ್ರು.
ಯೆಹೋಶುವನ ಕಾಲದಲ್ಲಿ ಆ ಕಾರ್ಯವನ್ನು ನಡೀತೆ ಎಂದು ನಾವು ನೋಡ್ತೇವೆ. ದೇವರು ಸಮಯವನ್ನ ಕಂಟ್ರೋಲ್ಗೆ ತಗೊಂಡ್ರು. ಸೂರ್ಯನನ್ನ ಚಂದ್ರನನ್ನ ಅವರವರ ಸ್ಥಳದಲ್ಲಿ ನಿಲ್ಲಿಸಿದ್ರು. ಹಾಲೆಲೂಯ. ಒಂದು ದಿನವನ್ನ ಬೆಳಕಾಗಿಯೇ ಇರುವಂತೆ ಕರ್ತನು ಅವರನ್ನ ನಿಲ್ಲಿಸಿದ್ರೆ ಇವತ್ತಿನ ದಿವಸ ಪ್ರಿಯರೇ ಅದೇ ರೀತಿಯಲ್ಲಿ ಕರ್ತನು ಈ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಮಾಡಲು ಕರ್ತನು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು, ನೋಡ್ರಿ ಒಂದನ್ನ ಗಮನಿಸ್ತದೆ, ಇಲ್ಲಿ ಒಂದು ಮೀಡಿಯೇಟರ್ ಅನ್ನ ಕರ್ತನು ಬಯಸ್ತಾ ಇದ್ದಾನೆ. ಯಾರನ್ನ? ಯೆಶಾಯ ಪ್ರವಾದಿ. ನಿನಗೆ ಏನು ಮಾಡಬೇಕು ಅಂತ ನನ್ನ ಕೇಳಿಕೊಳ್ಳಿ. ಯೆಶಾಯನ ಏನ್ ಮಾಡ್ತಾನೆ? ಯೆಹೋವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನ ಹಿಂದೆ ಒಂದು ಟೈಮ್ ಅನ್ನ ಹಿಂದಕ್ಕೆ ತಳ್ಳುವುದನ್ನ ನಾವು ಗಮನಿಸ್ತೇವೆ ಪ್ರಿಯರೇ. ಹಾಲೆಲೂಯ. ಇವತ್ತಿನ ದಿವಸ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಮಗೆ ಟೈಮ್ ವೇರಿಯೇಷನ್ ಇದೆಯಲ್ಲ, ಈ ಎಲ್ಲ ಟೈಮ್ ವೇರಿಯೇಷನ್ಗಳು ಆದಂತದ್ದು ಯೆಹೋಶುವನ ಕಾಲದಲ್ಲಿ ಆದಂತ ಆ ಒಂದು ಎಕ್ಲಿಪ್ಸ್ ಮತ್ತು ಅದೇ ರೀತಿಯಲ್ಲಿ ಈ ಒಂದು ಕಾಲದಲ್ಲಿ ನಡೆದಂತ ಸಮಯದ ಹಿಂದೆ ಎಳೆಯುವಿಕೆ ಕಾರಣ ಆಗಿದೆ. ಹಾಲೆಲೂಯ. ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆದ ವಿಚಾರ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಪ್ರಿಯರೇ, ನಾವು ನಮ್ಮ ಭಾರತ ದೇಶದಲ್ಲಿರೋದಾದ್ರೆ ಅಮೆರಿಕ ದೇಶದಲ್ಲಿರೋರಿಗೆ ಇದು ರಾತ್ರಿ ಆಗಿರುತ್ತೆ. ನಾವಿಲ್ಲಿ ಬೆಳಕಿನಲ್ಲಿ ಕೂರ್ತೇವೆ, ಅವರಿಗೆ ಸಂಜೆ 6-7 ಗಂಟೆ ಅನ್ನೋ ರೀತಿಯಲ್ಲಿ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಿಯರೇ, ಇದೆಲ್ಲವೂ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಸತ್ಯವೇದ ಯಾವುದೋ ಒಂದು ಕಟ್ಟುಕತೆ ಅಲ್ಲ. ನಿನ್ನ ಕೈಯಲ್ಲಿರುವಂತಹ ಸತ್ಯವೇದ ಯಾವುದೋ ಒಂದು ಮೂಲೆಯಲ್ಲಿ ಬರೆದಿರುವಂತಹ ಯಾವುದೋ ಒಂದು ಪುಸ್ತಕ ಅಲ್ಲ, ಕಾದಂಬರಿ ಅಲ್ಲ. ನಿನ್ನ ಸತ್ಯವೇದ ಸತ್ಯ ಘಟನೆಯನ್ನ ಬರೆದಿರುವಂತಹ, ನಿನ್ನ ದೇವರು ಮಾಡಿರುವಂತಹ, ನಿನ್ನ ದೇವರು ನಿನ್ನನ್ನ ಆ ಒಂದು ರಕ್ಷಣೆಗೆ ತಂದು ರಕ್ಷಣೆಯಲ್ಲಿ ನಿಲ್ಲಿಸಿ ನಿನ್ನ ಅದ್ಭುತ ಮಾಡಿರುವಂತಹ ಜೀವವುಳ್ಳ ಮಾತುಗಳಾಗಿದ್ದಾವೆ. ಹಾಲೆಲೂಯ. ಇದನ್ನ ನಾವು ಜೀವವುಳ್ಳ ಮಾತುಗಳನ್ನು ಸುಮ್ಮನಿದೆ ಜೀವವನ್ನ ಇನ್ನೊಬ್ಬರಿಗೆ ಕೊಡೋದಕ್ಕೋಸ್ಕರ ನಾವು ಮಾತನಾಡಬೇಕು. ಕರ್ತನೆ ಹೇಳ್ತಾ ಇದ್ದೇನೆ ಇವತ್ತಿನ ದಿವಸ, ನಾನು ನೆರಳನ್ನ ಹಿಂದೆ ಕಳಿಸಿದ ರೀತಿಯಲ್ಲಿ, ನಾನು ಸಮಯವನ್ನ ಹಿಂದೆ ಕಳಿಸಿದ ರೀತಿಯಲ್ಲಿ ನಿನ್ನ ದುರ್ಗತಿಯ ಸಮಯವನ್ನ ನಾನು ಹಿಂದೆ ಕಳಿಸ್ಲಿಕ್ಕಿದ್ದೇನೆ. ಯೇಸುವಿನ ನಾಮದಲ್ಲಿ ಎಷ್ಟು ಜನ ಇದನ್ನು ಹೊಂದಿಕೊಳ್ಳಿದ್ದೀರಾ ಪ್ರಿಯರೇ? ಹಾಲೆಲೂಯ. ಕರಗಳನ್ನ ಎತ್ತಿ ಹೇಳ್ರಿ, ನನ್ನ ಜೀವದಲ್ಲಿರುವಂತಹ ಅಸ್ವಸ್ಥತೆಯ ಕಾಲಗಳು, ನನ್ನ ಜೀವಿತದಲ್ಲಿರುವಂತಹ ಕಷ್ಟದ ಕಾಲಗಳು, ನನ್ನ ಜೀವಿತದಿಂದ ಬಿಡುಗಡೆಯ ಕಾಲಗಳು, ನನ್ನ ಜೀವಿತದಲ್ಲಿರುವಂತಹ ಈ ಒಂದು ದುರ್ಗತಿಯ ಕಾಲಗಳು ಎಲ್ಲವೂ ಹಿಂದೆ ತಿರುಗಿ ಹೋಗ್ಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಜೀವಿತದ ಮೇಲೆ ನೀವೇ ಪ್ರವಾದನೆ ನೋಡ್ರಿ ಯೇಸುವಿನ ನಾಮದಲ್ಲಿ. ನನ್ನ ಜೀವನದಲ್ಲಿನ ದುರ್ಗತಿಯ ಕಾಲಗಳು ಹಿಂದೆ ಹೋಗ್ಲಿ, ಹಿಂದೆ ಹೋಗ್ಲಿ, ಹಿಂದೆ ಹೋಗ್ಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ಸಲಹೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ದಿನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಕರ್ತನೆ ರಾಜ, ಕಾಲಗಳನ್ನ ಕರ್ತನೆ, ಸಮಯವನ್ನ ತಿರುಗಿ ಹೋಗು ಎಂದು ಹೇಳಿದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ನಾವು ಇದುವರೆಗೂ ಇದನ್ನ ಕೇಳಿಲ್ಲ, ಕಂಡಿಲ್ಲ ಕರ್ತನೆ, ನಾವು ಓದಿಲ್ಲ ಸ್ವಾಮಿ. ಆದರೆ ಸ್ವಾಮಿ, ಹಿಜ್ಕೀಯನ ಜೀವಿತದಲ್ಲಿ ನೀನು ಆ ಕಾರ್ಯವನ್ನು ಮಾಡಿದೆ ಅಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿರುವಂತಹ ದುರ್ಗತಿ, ನಮ್ಮ ಜೀವಿತದಲ್ಲಿ ಕಷ್ಟಗಳು, ನೋವುಗಳು, ಅಸ್ವಸ್ಥತೆಯ ದಿನಗಳು, ರೋಗಗಳು ಎಲ್ಲವೂ ಕರ್ತನೆ ಮಾರ್ಪಡಲ್ಪಟ್ಟು ನಾವು ಸ್ವಸ್ಥರಾಗುವಾಗ, ಬಿಡುಗಡೆ ಹೊಂದುವಾಗ, ನಾವು ಕರ್ತನೆ ನಿನ್ನ ಕರ್ತನೆ ಬಲವಾಗಿ ನಿಲ್ಲುವಾಗ ನಮ್ಮನ್ನು ನೀನು ತಾನೇ ನಡೆಸುವ ಸಭ ಕರ್ತನೆ. ಇದಕ್ಕೆ ವಿರುದ್ಧವಾಗಿ ನಿನ್ನ ದೈವೋಕ್ತಿಯನ್ನ ನಾವು ನಂಬುವುದಕ್ಕೆ ಕರ್ತನೆ ಸಂಶಯವನ್ನು ನಮ್ಮಲ್ಲಿ ಹುಟ್ಟಿಸುವಂತ, ಅಥವಾ ಕರ್ತನೆ ನಿಮ್ಮ ದೈವೋಕ್ತಿಯನ್ನು ಹೊಂದಿಕೊಳ್ಳುವುದಕ್ಕೆ ತಡೆಗಳನ್ನು ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಹಾಲೆಲೂಯ.